ನಮ್ಮ ದೇವಿಯಾನಿ ನಿನ್ನನ್ನು ಮೀಟ್ ಮಾಡಬೇಕು ಅಂತ ತುಂಬ ಹೇಳ್ತಾ ಇರ್ತಾಳೆ. ನಿನ್ನ ಇಮೇಲ್ ID ಕೊಡಬೇಕಂತೆ, ಇಂಟ್ರೊಡ್ಯೂಸ್ ಮಾಡಿಕೊಂಡು ಚಾಟ್ ಮಾಡ್ತಾಳಂತೆ. ಕೊಡ್ತೀನಿ. ಜಗದೀಶ್ವರ್ ನೋಡಿ ಯಾರು ಬಂದಿದ್ದಾರೆ ಅಂತ. ಹಲೋ ಅಂಕಲ್. ನಾನೇ ಇನ್ವೈಟ್ ಮಾಡಿದೆ ಲಂಚ್ಗೆ ಜಾಯ್ನ್ ಆಗು ಅಂತ. ಒಳ್ಳೆ ಕೆಲಸ ಮಾಡ್ದಿ ಬಿಡು. ಹೇಗೂ ರಾಹುಲ್ ವರ್ಷ ಮನೇಲೇ ಇದ್ದಾರೆ, ಅವ್ರಿಗೂ ಕಂಪ್ನಿ ಆದಂಗೆ ಆಗುತ್ತೆ. ಡ್ಯಾಡ್, ಈ ಫೈಲ್ ನೋಡಿ. ನಮ್ಮ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಸುನೀಲ್ ಕುಮಾರ್ ಬಂದು ಕೊಟ್ಟೋದ್ರು. ಏನೋ ಪ್ರಾಬ್ಲಮ್ ಇದೆಯಂತೆ. ಇವ್ರ ಬಿಸ್ನೆಸ್ ವಿಷಯ ಯಾವಾಗಲೂ ಇದ್ದಿದೆ. ನಡಿ ಸೋಹಿನಿ, ನಾವು ಮೇಲೆ ಹೋಗೋಣ. ರಾಹುಲ್, ನಿಂಗೆ ಸೂಕ್ಷ್ಮ ಅರ್ಥನೇ ಆಗಲ್ಲ. ನಮ್ಮ ಮನೆ ವಾತಾವರಣಕ್ಕೆ ಹೊಂದ್ಕೊಳ್ಳಿ ಅಂತ ಸೋಹಿನಿನ ಲಂಚ್ಗೆ ಇನ್ವೈಟ್ ಮಾಡಿದ್ದೀನಿ. ನೀವಿಬ್ಬರು ಕ್ಲೋಸ್ ಆಗಿ ಮಾತಾಡಿದ್ರೆ ನಿಮ್ಮಿಬ್ಬರ ಮಧ್ಯ ಒಂದು ರ್ಯಾಪೋ ಬೆಳೆಯುತ್ತೆ. ನೀನು ಅವಳೆದ್ರಿಗೇ ಬಿಸ್ನೆಸ್ ವಿಚಾರ ಡಿಸ್ಕಸ್ ಮಾಡ್ತಾ ಇದೆಯಾ. ತೀರಾ ಆಡ್ ಅನಿಸ್ತವಳಿಗೆ. ಮಾಮ್, ಬಿಸ್ನೆಸ್ಸೇ ಬೇರೆ, ಫ್ರೆಂಡ್ಶಿಪ್ಪೇ ಬೇರೆ. ಅವಳ ಹತ್ರ ಹೇಗೆ ರ್ಯಾಪೋ ಮೇಂಟೈನ್ ಮಾಡಬೇಕು ಅಂತ ನನಗೆ ಗೊತ್ತು. ಅವಳಿಗೋಸ್ಕರ ಎಷ್ಟು ಕಾಸ್ಟ್ಲಿ ಗಿಫ್ಟ್ ತಂದೀನಿ ಗೊತ್ತಾ? ನೋಡಿದ್ಯಾ, ಈಗಿನ ಕಾಲದ ಹುಡುಗರಿಗೆ ಅದೆಲ್ಲ ಹೇಳ್ಕೊಡ್ಬೇಕಾಗತ್ತೇನಿ. ನಾವು ಅವ್ರ ಪರ್ಸ್ನಲ್ ವಿಷಯದಲ್ಲಿ ಇಂಟರ್ಫಿಯರ್ ಆಗಬಾರ್ದು. ಅರ್ಥ ಮಾಡ್ಕೊ. ನನಗೆ ಟೆಡಿಬೇರ್ಸ್ ಅಂದರೆ ತುಂಬ ಇಷ್ಟ. ಅದಕ್ಕೆ ದೇವಿಯಾನಿ ಲಂಡನಿಂದ ಕಳಿಸ್ತಿರ್ತಾಳೆ. ನಿಮಗೂ ಇಷ್ಟನಾ? ನನಗೆ ಡಾಲ್ಸ್ಗಿಂತ ಬುಕ್ ಓದೋದು ಇಷ್ಟ. ಅಂದರೆ ನೀವು ಬುಕ್ ವಾಮ್. ಥ್ಯಾಂಕ್ಸ್, ಅದನ್ನು ನಾನು ಕಾಂಪ್ಲಿಮೆಂಟ್ ಅಂತ ತಗೊಳ್ತೀನಿ. ನಿನ್ನೊಂದು ಕೇಳಲಾ? ಕೇಳು. ನಾವೆಷ್ಟು ಫ್ರೆಂಡ್ಸ್ ಆದಮೇಲೂ ಹೋಗಿ ಬನ್ನಿ ಅಂತ ಮಾತಾಡೋದು ನಿಮಗೆ ಕಂಫರ್ಟಬಲ್ ಅಂತ ಅನಿಸುತ್ತಾ? ಇಲ್ಲ, ನನಗೂ ಅನ್ಕಂಫರ್ಟೇಬಲ್ ಆಗ್ತಾಯಿದೆ. ಹಾಗಾದರೆ ಇನ್ಮೇಲೆ ಬಹುವಚನನ ಕ್ಯಾನ್ಸಲ್ ಮಾಡಿಬಿಡೋಣ. ಓಕೆ ಓಕೆ. ಎಕ್ಸ್ಕ್ಯೂಸ್ ಮೀ. ಪರ್ಮಿಷನ್ ಕೇಳೋದಕ್ಕೆ ಇದೇನು ಕ್ಲಾಸ್ ರೂಮ್ ಅಲ್ಲ, ಒಳಗೆ ಬಾ. ಲೇಡೀಸ್ ರೂಮ್ ಅಲ್ವಾ, ಕರ್ಟಸ್ಗೋಸ್ಕರ ಕೇಳಿದೆ. ವಾಟ್ಸ್ ದ ಜೋಕ್ ಅಬೌಟ್? ನಗ್ತಾ ಇದ್ರಲ್ಲ. ಲೇಡೀಸ್ ಸೀಕ್ರೆಟ್. ಓಹ್ ಫೈನ್. ಸೋಹನಿ, ದಿಸ್ ಇಸ್ ಫಾರ್ ಯು. ಏನಿದು? ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಸ್ಮಾಲ್ ಗಿಫ್ಟ್ ನಿಮಗೋಸ್ಕರ ನನ್ನ ಕಡೆಯಿಂದ. ಎಲ್ಲಿ ನೋಡೋಣ. ಸೋ ಕ್ಯೂಟ್, ತುಂಬ ಚೆನ್ನಾಗಿದೆ ರಿಂಗು. ಜ್ಯುವೆಲ್ರಿ ಪ್ಯಾರಡೈಸಲ್ಲಿ ಡಿಸ್ಪ್ಲೇಗೆ ಹಾಕಿದ್ರು. ನನಗೂ ನೋಡ್ತಿದ್ದಾಗೇ ತುಂಬ ಇಷ್ಟ ಆಯಿತು, ಅದಕ್ಕೆ ತೊಗೊಂಬಂದೆ. ಹೌ ಡು ಲೈಕ್ ಇಟ್ ಸೋಹಿನಿ? ಚೆನ್ನಾಗಿದೆ. ಏನು ಎಲ್ಲ ಇಲ್ಲಿ ಸೇರಿಬಿಟ್ಟಿದ್ದೀರಾ? ಮಮ್ಮಿ, ನಾನು ಕೊಟ್ಟಿರೋ ಗಿಫ್ಟ್ ನೋಡಿ. ಇಟ್ಸ್ ನೈಸ್, ಚೆನ್ನಾಗಿದೆ. ಸೋನಿ, ಅದನ್ನು ಹಾಕೊಂಡು ತೋರಿಸು ಮಮ್ಮಿಗೆ. ಹಾಕೋ ಸೋಹನಿ. ಇಲ್ಲ, ಬೇಡ. ಯಾಕೆ? ರಿಂಗ್ ಇಷ್ಟ ಆಗಲಿಲ್ವಾ? ಚೆನ್ನಾಗಿದೆ, ಆದರೆ ಎಂಗೇಜ್ಮೆಂಟ್ ಮುಂಚೆ ಇದನ್ನು ಹಾಕ್ಕೊಳ್ಳೋದು ಸರಿ ಅನಿಸ್ತಾ ಇಲ್ಲ. ಇದು ಬರೀ ಗಿಫ್ಟ್ ಅಷ್ಟೇ, ಎಂಗೇಜ್ಮೆಂಟ್ ರಿಂಗ್ ಅಲ್ಲ. ಇದರಲ್ಲಿ ಏನು ತಪ್ಪಿದೆ? ಹಾಕೋ ಸೋಹನಿ. ಇಲ್ಲ, ಅಫಿಷಿಯಲ್ ಎಂಗೇಜ್ಮೆಂಟ್ ಆಗೋ ತನಕ ನೀವು ಕೊಟ್ಟು ಉಂಗುರ ಹಾಕ್ಕೊಳ್ಳೋದು ಅಷ್ಟು ಸರಿ ಅನಿಸಲ್ಲ. ಸಾರಿ. ಅವಳು ಹೇಳೋದ್ರಲ್ಲಿ ತಪ್ಪೇನಿಲ್ಲ ರಾಹುಲ್. ಗಿಫ್ಟ್ ಕೊಡಬೇಕು ಅಂತ ಇದ್ದರೆ ಬೇರೆ ಏನಾದರೂ ಕೊಡು. ಅವಳ ಎಂಗೇಜ್ಮೆಂಟ್ಗೆ ಇದಕ್ಕಿಂತ ಚೆನ್ನಾಗಿರೋ ರಿಂಗ್ನ ನೀನೇ ಸೆಲೆಕ್ಟ್ ಮಾಡಿಕೊಡು. ಆದರೆ ಈಗ ಅದನ್ನು ಹಾಕೋ ಅಂತ ಬಲವಂತ ಮಾಡಿ ಅವಳು ಮುಜುಗರ ಮಾಡಬೇಡ.
ಊಟ ರೆಡಿ ಇದೆ, ಪಪ್ಪ ಕಾಯ್ತಾ ಇದ್ದಾರೆ. ವರ್ಷ ಎಲ್ಲ ಬನ್ನಿ. ಥ್ಯಾಂಕ್ಸ್ ಫಾರ್ ದ ಗಿಫ್ಟ್ ರಾಹುಲ್. ಆದರೆ ಸದ್ಯಕ್ಕೆ ಇದು ನಿಮ್ಮ ಹತ್ರನೇ ಇರಲಿ. ಸಾರಿ. ನೋಡ ಜಾನ್ವಿ, ನಾನು ಬರ್ದಿರೋದು ಸರಿಯಾಗಿದೆಯಾ ಅಂತ. ಅಯ್ಯೋ ನನಗೇನೋ ಗೊತ್ತಾಗತ್ತೆ ಇರು, ಅದಕ್ಕೇನು ಕರಿತೀನಿ. ಅತ್ಗೆ ಅತ್ಗೆ ಬನ್ನಿ ಇಲ್ಲಿ. ನಾನು ಐರನ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಇಂಪಾರ್ಟೆಂಟ್ ಕೆಲಸ ಇದೆ, ಬೇಗ ಬನ್ನಿ. ನೋಡಿ ಅದಕ್ಕೆ ಹೇಗಿದೆ ಅಂತ. ಹೇ, ತುಂಬ ಚೆನ್ನಾಗಿದೆ ಕಣೋ ದೇವು. ಏನದು ಎಲ್ಲ ಅಷ್ಟು ಇಂಟ್ರೆಸ್ಟಿಂದ ನೋಡ್ತಾ ಇದ್ದೀರಿ? ನಿನ್ನ ಗರ್ಲ್ ಫ್ರೆಂಡ್ ಫೋಟೋನಾ ದೇವು? ಪರವಾಗಿಲ್ಲ ಅದ್ಗೆ, ಅಣ್ಣಂಗೂ ಅವಾಗವಾಗ ಜೋಕ್ ಮಾಡಕ್ ಬರುತ್ತೆ. ಏನಿದೆ ಜಮುನಾ? ನೀವೇ ನೋಡಿ. ಜಮುನಾ ಗುರುದತ್ತ BA, ವಾಸ್ತು ಕನ್ಸಲ್ಟೆಂಟ್ ಅಂಡ್ ಅಸ್ಟ್ರಾಲಜರ್, ಕನ್ಸಲ್ಟೇಷನ್ ಬೈ ಅಪಾಯಿಂಟ್ಮೆಂಟ್ ಓನ್ಲಿ. ಏನಿದು ಜಮುನಾ? ಅದಕ್ಕೆ ವಿಸಿಟಿಂಗ್ ಕಾರ್ಡ್ ಮಾಡಿಸೋದಕ್ಕೆ ನಾನೇ ಡಿಸೈನ್ ಮಾಡಿದ್ದು. ಹೇಗಿದೆ ಅಣ್ಣ? ಈಗ ಯಾಕೆ ಬೇಕಿದೆಲ್ಲ? ಮನೆ ಮುಂದೆ ಬೋರ್ಡ್ ಇರೋದು ಸಾಲದಾ? ಬರೇ ಬೋರ್ಡ್ ಇದ್ದರೆ ಸಾಕ ಅಣ್ಣ. ಬಿಸ್ನೆಸ್ ಅಂದಮೇಲೆ ಫಾರ್ಮಾಲಿಟೀಸ್ ಕಡೆನೂ ಗಮನ ಕೊಡಬೇಕಾಗತ್ತೆ. ಬರೋ ಕ್ಲೈಂಟ್ಸ್ಗಳಿಗೆ ವಿಸಿಟಿಂಗ್ ಕಾರ್ಡ್ಸ್ ಕೊಡೋದು ಎಟಿಕ್ವಿಟಿ. ನಾನು, ನೀನು, ಜಾಹ್ನವಿ ವಿಸಿಟಿಂಗ್ ಕಾರ್ಡ್ಸ್ಗಳನ್ನು ಇಟ್ಕೊಳ್ಳೋದ್ರಿಂದ ಅದಕ್ಕಿಗೂ ಇಂಡೈರೆಕ್ಟಾಗಿ ಪಬ್ಲಿಸಿಟಿ ಕೊಟ್ಟಾಗತ್ತಲ್ವ ಅಣ್ಣ. ನಾನಂತೂ ನನ್ನ ಹೆಂಡತಿ ಬಗ್ಗೆ ಹಾಗೆಲ್ಲ ಪ್ರಚಾರ ಮಾಡೋಂಥ ಕೆಲಸ ಮಾಡಲ್ಲಪ್ಪ. ನೀನು ಅಷ್ಟೇ ದೇವು, ನಿನ್ನ ಪ್ರಾಜೆಕ್ಟ್ ವರ್ಕು ಅಸೈನ್ಮೆಂಟ್ಸ್ಗಳ ಕಡೆ ಗಮನ ಕೊಡು. ಈಗೆಲ್ಲ ಟೈಮ್ ವೇಸ್ಟ್ ಮಾಡಬೇಡ. ಜಮುನಾ ಮೇಡಮ್ ಇದ್ದಾರಾ? ಇದ್ದಾರೆ, ಅವ್ರು ನೋಡಬೇಕು. ಬನ್ನಿ ಒಳಗೆ. ನಮಸ್ಕಾರ ಮೇಡಮ್. ನಾವು ಯಾರು ಅಂತ ಗೊತ್ತಾಯ್ತಾ? ಗೊತ್ತಾಗದೆ ಏನು ವಿಷಯ? ಮೊನ್ನೆ ತಾನೇ ಗುದ್ಲಿ ಪೂಜೆ ಆಯಿತು ಮೇಡಮ್. ಎಷ್ಟೊಳ್ಳೆ ಮುಹೂರ್ತ ಇಟ್ಕೊಟ್ಟಿದ್ದೀರಾ ನೀವು. ನಾನು ನಮ್ಮ ಜ್ಯುವೆಲರ್ ಹತ್ರ ಚಿನ್ನ ಬೆಳ್ಳಿ ಚೀಟಿ ಹಾಕಿದ್ದೀನಿ. ಈ ಸಲ ಚೀಟಿ ನಮಗೆ ಬಂದಿದೆ. ಅದಕ್ಕೆ ನಿಮಗೆ ತಾಂಬೂಲ ಕೊಟ್ಟು ಹೋಗೋಣ ಅಂತ ಬಂದಿದ್ದೀವಿ. ಏನಿದೆಲ್ಲ? ಏನಿಲ್ಲ, ಅರಿಶಿನ ಕುಂಕುಮ ಬ್ಲೌಸ್ ಪೀಸ್ ಅಷ್ಟೇ. ನಮ್ಮ ಮನೆ ಕಂಪ್ಲೀಟ್ ಆದ ತಕ್ಷಣ ಕರಿತೀವಿ. ಖಂಡಿತ ನೀವು ಗೃಹ ಪ್ರವೇಶಕ್ಕೆ ಬರಲೇಬೇಕು. ನಮ್ಮ ರಿಲೇಟಿವ್ ಒಬ್ಬರು ನಿಮ್ಮನ್ನು ಕನ್ಸಲ್ಟ್ ಮಾಡಬೇಕು ಅಂತಿದ್ರು ಮೇಡಮ್. ನಿಮ್ಮ ಫೋನ್ ನಂಬರ್ ಕೊಡ್ತೀರಾ? ಹಾಂ, 266. ಒಂದು ನಿಮಿಷ ಇರಿ, ನಾನು ಬರ್ಕೊಡ್ತೀನಿ. ಹಾಂ, ತಗೊಳ್ಳಿ. ಥ್ಯಾಂಕ್ಸ್ ತಗೊಳ್ಳಿ ಮೇಡಮ್. ತುಂಬ ಟೈಮ್. ಬರ್ತೀವಿ. ಹಾಂ, ಬರ್ತೀನಿ. ನೋಡ್ದ್ಯಾ ಅಣ್ಣ, ಅದಕ್ಕೆ ದೇವು ಹೇಳಿದ್ದು. ವಿಸಿಟಿಂಗ್ ಕಾರ್ಡ್ ಇದ್ದಿದ್ರೆ ಅವ್ರು ಕೇಳಿದ ತಕ್ಷಣ ಫೋನ್ ನಂಬರ್ ಕೊಡ್ಬೋದಾಗಿತ್ತಾ? ಬಿಡು ಜಾಹ್ನವಿ, ನನ್ನ ಬಗ್ಗೆ ನಿಮ್ಮ ಅಣ್ಣನ ಹತ್ರ ಮಾತಾಡಿ ನೀನು ದೇವು ಯಾಕೆ ಟೈಮ್ ವೇಸ್ಟ್ ಮಾಡ್ಕೋತೀರಿ? ನನ್ನ ಕೆಲಸ ಅಂದರೆ ಉದಾಸೀನ ಇವ್ರಿಗೆ. ಅಮ್ಮ ಮಹಾತಾಯಿ, ಹಾಗಲ್ಲಮ್ಮ ನಾನು ಹೇಳಿದ್ದು. ದೇವು ಅವ್ನ ಸ್ಟಡೀಸ್ ಕಡೆ ಕಾನ್ಸಂಟ್ರೇಟ್ ಮಾಡಲಿ ಅಂತ ಹೇಳಿದೆ. ಬೇಕಿದ್ರೆ ನೀನು ವಿಸಿಟಿಂಗ್ ಕಾರ್ಡ್ಸ್ನ ನಾನೇ ಪ್ರಿಂಟ್ ಮಾಡಿಸ್ಕೊಡಿಸ್ತೀನಿ. ನಿಮ್ಮ ಹೆಂಡತಿ ಬಗ್ಗೆ ಪ್ರಚಾರ ಮಾಡೋದಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅಲ್ವಾ? ಈಗ ನನ್ನ ಕ್ಲೈಂಟ್ಸ್ ಬಂದು ನನಗೆ ಹೊಗಳಿದ ಮೇಲೆ ಮಾತು ಚೇಂಜ್ ಮಾಡ್ತಾ ಇದ್ದೀರಾ? ನನ್ನ ಕಾರ್ಡ್ಸ್ ಬಗ್ಗೆ ನೀವೇನು ತೊಂದರೆ ತೊಗೊಳಕ್ಕೆ ಹೋಗಬೇಡಿ. ನಾನು VP ಮಾವನ ಜೊತೆನೇ ಹೋಗಿ ಕಾರ್ಡ್ ಪ್ರಿಂಟ್ ಮಾಡ್ಕೋತೀನಿ. ಅಯ್ಯೋ, ನೀನು ಉಂಟು, ನಿನ್ನ ಬಿಸ್ನೆಸ್ ಉಂಟು, ಎಲ್ಲರೂ ನಿನ್ನ ಪರವಾಗಿರುವಾಗ ನಾನು ಯಾಕೆ ಮಧ್ಯ ಮಾತಾಡಿ ಕೆಟ್ಟವನು ಅನ್ನಿಸ್ಕೊಳ್ಳಿ? ಜಾಹ್ನವಿ, ನನಗೇನಾದ್ರು ತಿಂಡಿ ಕೊಡಮ್ಮ. ಅದಕ್ಕೆ ಕಂಗ್ರ್ಯಾಟ್ಸ್. ಯಾಕೆ? ನಿಮಗೆ ಕ್ಲೈಂಟ್ಸ್ ಹೊಗಳಿದ್ದಕ್ಕಲ್ಲ, ನೀವು ಮಾತಲ್ಲೇ ಅಣ್ಣನ ಸೋಲ್ಸಿದ್ರಲ್ಲ ಅದಕ್ಕೆ.
ಶ್ರೀಕಾಂತ್ ಈಗ ಬಂದ್ರಾ? ಕೆಲಸ ಇಲ್ಲ ಅಂದರೆ 3 ಹೊತ್ತು ಮನೆಯಲ್ಲೇ ಇರಬೇಕು ಅಂತೇನಿಲ್ವಲ್ಲ? ನಾನು ಹಾಗೆ ಹೇಳಿಲ್ಲ ಶ್ರೀಕಾಂತ್. ಒಬ್ಳಿಗೆ ಮನೇಲಿದ್ದು ಬೇಜಾರಾಗ್ತಿತ್ತು, ಸದ್ಯ ನೀವಾದರೂ ಬಂದ್ರಲ್ಲ ಅಂತ ಹೇಳಿದೆ. ಮನೇಲಿ ಯಾರೂ ಇಲ್ವಾ? ಇಲ್ಲ, ಅಜ್ಜಿ ಪಕ್ಕದ ಮನೆಯವ್ರ ಜೊತೆ ನಂಜನಗೂಡ್ಗೆ ಹೋಗಿದ್ದಾರೆ. ಯಾವುದೋ ಹರಕೆ ಇತ್ತು ಅಂತ. ವೈದೇಹಿ ಫ್ರೆಂಡ್ ಮನೆಗೆ ಹೋಗಿದ್ದಾಳೆ. ಇನ್ನು ಭಾವನ ವಿಚಾರ ನಿಮಗೆ ಗೊತ್ತಲ್ಲ, ಸುಮ್ಮನೆ ಎಲ್ಲಾದರೂ ತಿರುಗಾಡ್ತಾನೆ ಇರ್ತಾರೆ. ಇನ್ನು ಮುಂದೆ ನಾನು ಹಾಗೆ ಅಲ್ವಾ ವೈಜು? ಯಾಕೆ ಶ್ರೀಕಾಂತ್ ಹೀಗೆಲ್ಲ ಮಾತಾಡ್ತೀರಿ? ಮತ್ತಿನ್ನೇನು ವೈಜು, ಮನೆ ಅಳಿಯ ಅನ್ನೋ ಪಟ್ಟ ಬಿಟ್ಟರೆ ಇನ್ನೇನು ಉಳಿದಿದೆ ಹೇಳು ನನಗೆ? ಒಂದು ಕೆಲಸ ಹೋದ ಮಾತ್ರಕ್ಕೆ ಪ್ರಪಂಚ ಮುಳುಗಿ ಹೋಗುತ್ತಾ? ಈಗ ಎಲ್ಲ ಕಡೆನೂ ರಿಸೆಷನ್ ಇದೆ. ನೀವು ಕೆಲಸಕ್ಕೆ ಪ್ರಯತ್ನ ಮಾಡ್ತಾನೆ ಇದ್ದೀರಲ್ಲ, ಕ್ವಾಲಿಫಿಕೇಷನ್ ಇದೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ, ಒಳ್ಳೆ ಕಡೆ ಕೆಲಸ ಸಿಕ್ಕೇ ಸಿಗುತ್ತೆ. ನಾನು ಸಾಲ ಮಾಡದೇ ಇದ್ದಿದ್ರೆ ಈ ಪರಿಸ್ಥಿತಿ ಬಗ್ಗೆ ಅಷ್ಟೊಂದು ವರಿ ಮಾಡ್ತಾ ಇರಲಿಲ್ಲ ವೈಜು. ಅರೆ ದಿನ ದಿನ ಪರದಾಡೋ ಹಾಗಾಗ್ಬಿಟ್ಟಿದೆ. ವಾರಕ್ಕೆ ಬಡ್ಡಿ, ಅಸಲು 50 ಲಕ್ಷ. ಹೇಗೆ ಮ್ಯಾನೇಜ್ ಮಾಡೋದು ವೈಜು? ಹೇಗೆ ತೀರ್ಸೋದು ಹೇಳು? ನೆನೆಸ್ಕೊಂಡ್ರೆ ತಲೆ ಕೆಟ್ಟು ಹೋಗಾಗುತ್ತೆ. ಶ್ರೀಕಾಂತ್ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ, ಎಲ್ಲ ಒಳ್ಳೇದಾಗತ್ತೆ. ಬರೀ ಬಾಯಿ ಮಾತಿನಲ್ಲಿ ಸಮಾಧಾನ ಹೇಳಿದ್ರೆ ಏನೂ ಸರಿ ಹೋಗಲ್ಲ ವೈಜು. ನಿನ್ನ ಕಡೆ ನನಗೆ ಕೋಆಪ್ರೇಷನ್ ಬೇಕು. ನಿನಗೆ ಅರ್ಥ ಆಗಿದೆ ಅಲ್ವಾ ನಮ್ಮ ಪರಿಸ್ಥಿತಿ ಎಷ್ಟು ಹದಗೆಟ್ಟಿದೆ ಅಂತ? ಒಬ್ರಿಗೊಬ್ರು ಸಹಾಯ ಮಾಡ್ಕೊಳ್ಳೋಕ್ಕಾಗದೇ ಇರೋಷ್ಟು ಮಟ್ಟದಲ್ಲಿದ್ದೀವಿ. ಅಂಥದ್ರಲ್ಲಿ ಮಗು ಬಂದರೆ ಏನು ಹೇಳ್ತಿದ್ದೀರಾ? ಹೌದು ವೈಜು, ಹೇಳೋಕೆ ನನಗೂ ಕಷ್ಟ ಆಗ್ತಾಯಿದೆ, ಆದರೆ ಬೇರೆ ದಾರಿ ಇಲ್ಲ. ಈಗ ನಮ್ಮ ಜೀವನನೇ ಅಲುಗಾಡ್ತಾ ಇದೆ. ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇಲ್ಲ. ಈಗ ಮಗು ಬಂದರೆ ಅದನ್ನು ಸಾಕೋದು, ಅದನ್ನು ಓದಿಸೋದು, ಬರ್ಡನ್ ತುಂಬ ಜಾಸ್ತಿ ಆಗಲ್ವಾ? ನೀನೇ ಸ್ವಲ್ಪ ಯೋಚನೆ ಮಾಡು. ಈಗ ಯೋಚನೆ ಮಾಡಿ ಏನು ಪ್ರಯೋಜನ ಶ್ರೀಕಾಂತ್? ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆಯಲ್ಲ. ಆದರೂ ಅದನ್ನು ಮುಂದುವರಿಸಲೇಬೇಕು ಅಂತೇನಿಲ್ವಲ್ಲ. ಅಂದರೆ ಮುಂದಕ್ಕೆ ನಾನು ಕೇಳಿ ಹೇಳೋಕ್ಕಾಗ್ತಿಲ್ಲ ವೈಜು, ನೀನೇ ಅರ್ಥ ಮಾಡ್ಕೊ. ತಲೆ ನೋವು ಅಂತ ಯಾರು ತಲೆನೇ ಕಡ್ದು ಹಾಕೊಳ್ಳಲ್ಲ. ಹಾಗಲ್ಲ ವೈಜು. ಏನ್ ಶ್ರೀಕಾಂತ್ ನೀವು ಹೇಳೋದು? ದುಡ್ಡಿನ ಸಮಸ್ಯೆ ಇದೆ ಅಂತ ನನಗೂ ಅರ್ಥ ಆಗಿದೆ. ಹಾಗಂತ ಮಗುನ ತೆಗ್ಸೋದೇ ಪರಿಹಾರನ? ಹಾಗಾದ್ರೆ ದುಡ್ಡಿನ ಪ್ರಾಬ್ಲಮ್ಮು, ಮಗು ಜೀವ ಎರಡು ಒಂದೇನಾ ನಿಮ್ಗೆ? ಪ್ಲೀಸ್ ವೈಜು, ನಾನು ಕಟುಕ ಅನ್ನೋ ಥರ ಮಾತಾಡಬೇಡ. ಈ ಮಾತು ಹೇಳೋದಕ್ಕೆ ನಾನು ಎಷ್ಟು ಸಂಕಟ ಪಡ್ತಾ ಇದ್ದೀನಿ ಅಂತ ನನಗೆ ಗೊತ್ತು. ಮಕ್ಕಳಂದ್ರೆ ನನಗಿಷ್ಟ ಇಲ್ವಾ? ನನ್ನ ಮಗು ಬಗ್ಗೆ ನಾನು ಎಷ್ಟು ಕನಸು ಕಾಣ್ತಾ ಇದ್ದೀನಿ ನಿನಗೆ ಗೊತ್ತಾ? ಈ ರೀತಿ ನಿರ್ಧಾರ ತಗೊಳ್ಳೋದಕ್ಕೆ ನನಗೂ ಇಷ್ಟ ಇಲ್ಲ. ಆದ್ರೇನು ನಮ್ಗಿಂತ ಬಡವ್ರಿಗೆ ಮಕ್ಳು ಆಗೋದೇ ಇಲ್ವಾ? ಒಂದು ಮಗುನ ಸಾಕಿ ಬೆಳೆಸೋದು ದೊಡ್ಡ ಫ್ಯಾಮಿಲಿ ಬರ್ಡನ್ ಅಂತ ಹೇಳ್ತಿದ್ದೀರಲ್ಲ, ಅಂತ ಬಡತನ ನಮ್ಗೇನಿದೆ? ನಾನು ಸಂಪಾದನೆ ಮಾಡ್ತಿದ್ದೀನಲ್ಲ ಶ್ರೀಕಾಂತ್. ಸಾಕು ವೈಜು, ನೀನು ನನ್ನ ತಾಳ್ಮೆನ ಪರೀಕ್ಷೆ ಮಾಡ್ತಾ ಇದ್ಯಾ. ಮದುವೆ ವಿಷಯದಲ್ಲೂ ಅಷ್ಟೇ ಹೀಗೆ ಹಠ ಹಿಡಿದು. ನಾನು ಅದನ್ನೆಲ್ಲ ಇತ್ಯರ್ಥ ಮಾಡ್ತೀನಿ ಅಂತ ನಿನಗೆ ಹೇಳಿದ್ರು ನನ್ನ ಮಾತನ್ನು ಕೇಳದೆ ಪ್ರಾಣನ ಕಳ್ಕೊಳ್ಳೋ ಅಷ್ಟು ದುಡುಕ್ಬಿಟ್ಟೆ ನೀನು.
ನೀನು ಅಷ್ಟೆಲ್ಲ ರಾದ್ಧಾಂತ ಮಾಡಿದ್ದಕ್ಕೆ ನಾನು ಡೈವರ್ಸ್ಗೋಸ್ಕರ 50 ಲಕ್ಷ ರೂಪಾಯಿ ಸಾಲ ಮಾಡಬೇಕಾಯ್ತು. ಈಗ ಮಗು ವಿಷಯದಲ್ಲಿ ಹಠ ಮಾಡ್ತಾ ಇದ್ದೆ. ಮಗು ಆಗ್ಬಿಟ್ರೆ ಸಾಕ. ತಂದೆ ತಾಯಿಯಾಗಿ ಅದಕ್ಕೆ ಒಳ್ಳೆ ಭವಿಷ್ಯ ರೂಪಿಸೋದು ಬೇಡವಾ ನಾವು? ನೀನು ಹೇಳ್ದಾಗೆ ನಮಗಿಂತ ಬಡವರಿಗೂ ಮಕ್ಕಳಾಗುತ್ತೆ ನಿಜ. ನಮ್ಮ ಮಕ್ಕಳನ್ನ ನಮ್ಮ ಮಗುನ ಚೆನ್ನಾಗಿ ಓದಿಸ್ಬೇಕು, ಒಳ್ಳೆ ಎಜುಕೇಶನ್ ಕೊಡಿಸ್ಬೇಕು, ಒಳ್ಳೆ ಫ್ಯೂಚರ್ ಪ್ಲಾನ್ ಮಾಡಬೇಕು ಅಂತ ನಮ್ಗೆ ಆಸೆ ಇರಲ್ವಾ ಬೈಜು? ಆಗಲೇ ಸಾಲ ಮಾಡಿ ಕುತ್ತಿಗೆವರೆಗೂ ಮುಳುಗೋಗಿದ್ದೀನಿ. ಈ ನಮ್ಮ ಮಗು ಸಾಕೋಕ್ಕೆ ನೀನು ಸಾಲ ಮಾಡಬೇಕಷ್ಟೆ. ಆಮೇಲೆ ನೀನು ಸಂಪಾದನೆ ಮಾಡಿದಲ್ಲ ಸಾಲ ತೀರ್ಸೋಕೆ ಹೊಟ್ಟೋಗುತ್ತೆ. ಆಮೇಲೆ ನಮ್ಮ ಜೀವನಕ್ಕೆ ಏನು ಮಾಡೋದು ವೈಜು? ಇಂಥ ಜೀವನ ಬೇಕಾ ನಮ್ಮ ಮಗುಗೆ? ಎಮೋಷ್ನಲ್ ಆಗಿ ಯೋಚನೆ ಮಾಡಿದೆ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ಆಗ ನಿನಗೆ ಅರ್ಥ ಆಗುತ್ತೆ ನಾನು ಯಾಕೆ ಇದನ್ನೆಲ್ಲ ಹೇಳಿದ್ದು ಅಂತ. ಮಾಡು ಸಿಕ್ಕದಲ್ಲ, ಮಾಡಿನ ಗೂಡು ಸಿಕ್ಕದಲ್ಲ.